ಮಾರ್ಕೆಟಲ್ಲಿ ಸಿಗುವಂತಹ ಬೇರೆ ಬೇರೆ ಹೇರ್ ಕಲರ್‌ನ ಯೂಸ್ ಮಾಡ್ತೀವಿ. ಈ ಥರ ಒಂದ್ಸರಿ ಮನೆಯಲ್ಲೇ ಹೋಮ್ ಮೇಡ್ ಹೇರ್ ಕಲರ್ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಿ. ಹಾಗೆಯೇ ಸಾಂಬಾರಿಗೆಲ್ಲ ಯೂಸ್ ಮಾಡಿದಾಗ ಸಿಪ್ಪೆ ಎಲ್ಲ ತೆಗೆದು ಬಿಸಾಕ್ತೀವಿ. ಅದೇ ಸಿಪ್ಪೆಯಿಂದನೇ ನಾವು ತಲೆಗೆ ಯಾವ ಥರ ಹೇರ್ ಕಲರ್‌ನ ರೆಡಿ ಮಾಡೋದು ಅಂತ ನೋಡೋಣ. ನಿಮಗೆ ಎಷ್ಟು ಬೇಕು ಅಷ್ಟು ಸಿಪ್ಪೆನ ತೊಗೋಬೋದು. ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತೊಗೊಳ್ಳಿ, ಕಡಿಮೆ ಸಾಕು ಅನ್ನೋರು ಕಡಿಮೆ ತೊಗೊಳ್ಳಿ. ಆಲೂಗೆಡ್ಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ಬಿಸಾಕೋ ಬದಲು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಬಳಸೋದ್ರಿಂದ ಕೂದಲು ಚೆನ್ನಾಗಿ ಕಪ್ಪಾಗುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ. ಆಲೂಗೆಡ್ಡೆ ಸಿಪ್ಪೆ ಬಳಸೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಕೂದಲಿನ ಬಣ್ಣ ಕೂಡ ಹೆಚ್ಚಾಗುತ್ತೆ ಮತ್ತು ಕೂದಲು ಉದ್ದವಾಗಿ ಬೆಳೆಯುತ್ತೆ, ಸಾಫ್ಟಾಗಿ ಬೆಳೆಯುತ್ತೆ. ಮತ್ತು ನಾನು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಇಲ್ಲ ಅಂದರೆ ಪುಡಿನ ಕೂಡ ಯೂಸ್ ಮಾಡ್ಬೋದು. ನಾವು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ನುಗ್ಗೆ ಸೊಪ್ಪನ್ನು. ನುಗ್ಗೆ ಸೊಪ್ಪನ್ನ ಬಳಸೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ನುಗ್ಗೆ ಸೊಪ್ಪನ್ನ ಹಾಕೊಳ್ಳೋದ್ರಿಂದ. ನುಗ್ಗೆ ಸೊಪ್ಪಿನಲ್ಲಿ ಜಾಸ್ತಿಯಾಗಿ ವಿಟಮಿನ್ ಇರೋದ್ರಿಂದ ನಿಮಗೆ ತಲೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಮತ್ತು ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನುಗ್ಗೆ ಸೊಪ್ಪನ್ನ ಬಳಸೋದ್ರಿಂದ. ನಾನು 1 ಟೇಬಲ್ ಸ್ಪೂನ್ ಕಲೋಂಜಿ ಸೀಡ್ ಹಾಕ್ಕೊಂಡಿದ್ದೀನಿ. ಕಲೋಂಜಿ ಸೀಡ್ ಹಾಕ್ಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಸ್ವಲ್ಪ ಕಾಫಿ ಪುಡಿನ ಕೂಡ ಯೂಸ್ ಮಾಡಿದ್ದೀನಿ. ಕಾಫಿ ಪುಡಿಯೂ ಅಷ್ಟೇ ನೈಸರ್ಗಿಕವಾಗಿ ಬಣ್ಣ ಕೊಡುತ್ತೆ. ಇದನ್ನು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಈ ಲಿಕ್ವಿಡ್ ತಿಕ್ಕಾಗೋ ತನಕ ಕುದಿಸ್ಕೋಬೇಕು. ಕಲೋಂಜಿ ಸೀಡು ಅಷ್ಟೇ ನಿಮಗೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ಕಲೋಂಜಿ ಸೀಡನ್ನ ಬಳಸೋದ್ರಿಂದ ಮತ್ತು ಕೂದಲು ಸಾಫ್ಟ್ ಆಗುತ್ತೆ, ಉದ್ದವಾಗಿ ಬೆಳೆಯುತ್ತೆ ಕಲೋಂಜಿ ಸೀಡನ್ನ ಹಾಕೊಳ್ಳೋದ್ರಿಂದ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 10 ನಿಮಿಷ ಕುದಿಸ್ಕೋಬೇಕು ಮೀಡಿಯಮ್ ಉರಿಯಲ್ಲಿ. ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ. ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಅಂತ. ಕಪ್ಪು ಕಲರ್ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ, ಫಿಲ್ಟ್ರ್ ಮಾಡ್ಕೋಬೇಕು. ನಿಮಗೆ ನೀರು ಜಾಸ್ತಿ ಬೇಕಾದರೆ ಫಸ್ಟೇನೆ ನೀವು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಳ್ಳಿ. ಎಲ್ಲ ಕ್ವಾಂಟಿಟಿನೂ ಕೂಡ ಜಾಸ್ತಿಯಾಗಿ ತೊಗೊಳ್ಳಿ. ಆವಾಗ ನೀರು ಕೂಡ ತಿಕ್ಕಾಗುತ್ತೆ. ನಾವು ಆಲೂಗೆಡ್ಡೆ ಸಿಪ್ಪೆನ ಹಾಕೊಳ್ಳೋದ್ರಿಂದ ಒಳ್ಳೆ ಕಂಡೀಷ್ನರ್ ರೀತಿಯಾಗಿ ಕೂಡ ವರ್ಕ್ ಆಗುತ್ತೆ ಆಲೂಗೆಡ್ಡೆ ಸಿಪ್ಪೆ. ಇವಾಗ ಕ್ಲೀನಾಗಿ ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಅದರ ನೀರೆಲ್ಲ ಚೆನ್ನಾಗಿ ಬಿಡುತ್ತೆ. ನೋಡಿ ಇವಾಗ ಇಷ್ಟು ನೀರು ಸಿಕ್ಕಿದೆ ನನಗೆ. ಅದಕ್ಕೇ ನಾನು ಮೆಹಂದಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಪುಡಿ ಹಾಕ್ಕೊಳ್ಳಿ. ನಾನು ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಮೆಹಂದಿ ಪುಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೇ ನಾನು ಇಂಡಿಗೋ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಕ್ವಾಂಟಿಟಿ. ಇಲ್ಲ ಜಾಸ್ತಿ ಬೇಕು ಅನ್ನೋ ಸ್ವಲ್ಪ ಜಾಸ್ತಿನೂ ಕೂಡ ತೊಗೋಬೋದು ಇಂಡಿಗೋ ಪೌಡ್ರನ್ನ. ಏನು ತೊಂದರೆ ಆಗಲ್ಲ. ಈ ಲಿಕ್ವಿಡು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬರೀ ಇಂಡಿಗೋ ಪೌಡ್ರು ಮತ್ತು ಮೆಹಂದಿ ಹಾಕ್ಕೊಳ್ಳೋದ್ರಿಂದ ಕೂದಲು ರಫ್ ಆಗುತ್ತೆ. ಈ ಥರ ಮಾಡಿ ನೋಡಿ, ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಕೂದಲು ಉದುರೋದು ಕೂಡ ಇಲ್ಲ. ಬರೀ ಮೆಹಂದಿ ಹಾಕಿದಾಗ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಇಂಡಿಗೋ ಪೌಡ್ರನ್ನೂ ಅಷ್ಟೇ ಹಾಕಿದಾಗ ಕೂದಲು ಉದುರೋ ಚಾನ್ಸಸ್ ಇರುತ್ತೆ ಮತ್ತು ಕಟ್ ಆಗುತ್ತೆ, ಕೂದಲು ರಫ್ ಆಗುತ್ತೆ. ಆದ್ದರಿಂದ ಈ ಥರ ಲಿಕ್ವಿಡ್ ಮಾಡಿಕೊಂಡು ಹಾಕ್ಕೊಂಡು ನೋಡಿ. ತುಂಬ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಕೂಡ ಕಪ್ಪಾಗುತ್ತೆ. ನಿಮಗೇನಾದ್ರು ನೀರು ಕಡಿಮೆ ಆಯಿತು ಅಂದರೆ ಮತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆಷ್ಟು ಗಟ್ಟಿ ಬೇಕು, ತೆಳ್ಳಗೆ ಬೇಕು ಅಂತ ಹೆಚ್ಚು ಕಡಿಮೆ ಮಾಡಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಕಲಸೋಕ್ಕೆ ಹೋಗಬೇಡಿ, ಏಕೆಂದರೆ ಅಪ್ಲೈ ಮಾಡುವಾಗ ಕಷ್ಟ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೋಬೇಕು. ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ. ಇದ್ರ ಕಲರ್ ಚೇಂಜ್ ಆಗುತ್ತೆ, ಕಪ್ಪಾಗುತ್ತೆ, ಕೂದಲು ಕೂಡ ಕಪ್ಪಾಗುತ್ತೆ. ಈ ಥರ ಮಾಡಿ ಬಳಸೋದ್ರಿಂದ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ. ಒಳ್ಳೆಯ ಒಂದು ಕಲರ್ ಕೂಡ ಕೊಡುತ್ತೆ. ಇವಾಗ ನೋಡಿ 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಹಾಗೆಯೇ ತಲೆ ಕೂದಲು ಕೂಡ ಕಪ್ಪಾಗುತ್ತೆ ಮತ್ತು ಇದು ಕೂದಲು ರಫ್ ಆಗಲ್ಲ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಮತ್ತೆ ಇದೇ ಹೇರ್ ಕಲರ್ನ ಯೂಸ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ.
ಇದನ್ನ ನೀವು 15 ದಿವಸಕ್ಕೊಂದ್ಸರಿ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. 10 ನಿಮಿಷ ಆದ್ಮೇಲೆ ತಲೆಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ. ಬಿಳಿ ಕೂದಲು ಮುಂದೆ ಇದೆ. ತುಂಬ ಜಾಸ್ತಿಯಾಗಿದೆ ಕಾಣಿಸ್ತಾ ಇಲ್ಲ. ಆದರೆ ಕೆಂಚು ಕೂದಲು ಕಾಣ್ತಾ ಇದೆ. ಇದಕ್ಕೇನೆ ನಾನು ಅಪ್ಲೈ ಮಾಡಿಬಿಟ್ಟು ಒಂದು 2 ಗಂಟೆ ಹಾಗೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. 2 ಗಂಟೆ ಬಿಡಬೇಕು. ನೆಕ್ಸ್ಟ್ ಡೇ ನೀವು ಯಾವುದಾದ್ರೂ ನೀವು ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಆದಷ್ಟು ಮೈಲ್ಡ್ ಶಾಂಪೂನೇ ಯೂಸ್ ಮಾಡಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಮತ್ತು ತುಂಬ ಓವರಾಗಿ ಡಾರ್ಕ್ ಇವಾಗ ಕಲರ್ ಎಲ್ಲ ಹಾಕಿದಾಗ ಡಾರ್ಕ್ ಆಗುತ್ತಲ್ಲ ಅಷ್ಟು ಕಲರ್ ಆಗಲ್ಲ. ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಕಲರ್ ಬಂದಿದೆ. ತುಂಬ ಚೆನ್ನಾಗಿ ಕೂದಲು ಕೂಡ ಸಾಫ್ಟ್ ಆಗುತ್ತೆ. ಇದನ್ನ ಹಾಕೊಳ್ಳೋದ್ರಿಂದ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.